ಕರ್ನಾಟಕದ ಹಾಸನದವರು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಜನಿ ಇದ್ದಾರೆ ಸಂಪರ್ಕದಲ್ಲಿ. ರಜನಿ, 94 ವರ್ಷ ವಯಸ್ಸಾಗಿತ್ತು ಎಸ್.ಎಲ್. ಭೈರಪ್ಪ ಅವರಿಗೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನಾಗಿತ್ತು, ಏನ್ ಆರೋಗ್ಯ ಸಮಸ್ಯೆ ಇತ್ತು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಶ್ವೇತಾ, ಎಸ್.ಎಲ್. ಭೈರಪ್ಪನವರು ಕನ್ನಡದ ಮೇರು ಸಾಹಿತಿ, ಕನ್ನಡದ ಅತ್ಯಂತ ಜನಪ್ರಿಯ ಅನ್ನೋದನ್ನ ನಾವು ಸಂಖ್ಯಾ ದೃಷ್ಟಿಯಿಂದ ಹೇಳ್ಬೋದು ಅಥವಾ ಗುಣಮಟ್ಟದ ದೃಷ್ಟಿಯಿಂದ ಹೇಳ್ಬೋದು, ಅವರಿಗಿರುವ ಓದುಗರ ದೃಷ್ಟಿಯಿಂದನೂ ಹೇಳ್ಬೋದು. ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿರುವಂತ ಎಸ್.ಎಲ್. ಭೈರಪ್ಪ ಅವರು ಇವತ್ತು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಒಂದು ಬರಸಿಡಿಲಿನಂತೆ ಬಡ್ದಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರಿಗೆ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಅವರಿಗೆ ಅನೇಕ ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಅವರ ಓದುಗರಿಗೆ ನಿಜಕ್ಕೂ ಇದೊಂದು ಬರಸಿಡಿಲು ಅಂತಾನೆ ಹೇಳ್ಬೇಕಾಗತ್ತೆ. ಅವರು ಕಳೆದ ಕೆಲವು ದಿನಗಳಿಂದ, ಅಂದ್ರೆ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ರು. 94 ವರ್ಷ ತುಂಬು ಜೀವನ ನಡೆಸಿದ್ರು. ಈವರೆಗೂ ಮೈಸೂರಿನಲ್ಲಿದ್ರು, ಇವಾಗ ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಇತ್ತೀಚೆಗೆ ಅವರ ಹುಟ್ಟೂರು ಸಂತೇಶ್ ಶಿವರದಲ್ಲಿ ಕೆರೆ ತುಂಬಿಸುವ ಒಂದು ಯೋಜನೆಯನ್ನ ಅವರ ಕನಸಾಗಿತ್ತು. ತಮ್ಮ ಹುಟ್ಟೂರಿನ ಕೆರೆ ಸದಾ ನಳನಳಿಸ್ತಾ ಇರ್ಬೇಕು ಅನ್ನೋ ಕನಸಾಗಿತ್ತು. ಅದಕ್ಕಾಗಿ ಅವರು ಒಂದು ಸರ್ಕಾರವನ್ನ ಕೇಳಿಕೊಂಡು ಆ ಯೋಜನೆಯನ್ನ ಪೂರ್ಣಗೊಳಿಸಿದ್ರು. ಇದೆ ಅಷ್ಟೇ ಅಲ್ಲದೆ ಅವರು ತಮಗೆ ಬಂದಿದ್ದ ಎಲ್ಲಾ ಪ್ರಶಸ್ತಿಗಳನ್ನ, ಅದರಲ್ಲ ಹಣವನ್ನ ಅವರು ಉಪಯೋಗಿಸ್ಬಿಟ್ಟು ಆ ಒಂದು ಕಮಿಟಿಯನ್ನು ಸಹಿತ ಮಾಡಿ ಅದು ಕರ್ನಾಟಕದ ಓದುಗರಿಗೆ ಹೋಗ್ಬೇಕು ಅನ್ನೋ ಒಂದು ಯೋಜನೆಯನ್ನ ಸಹಿತ ಹಾಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಕೆಲವು ದಿನಗಳಿಂದ ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಕಳೆದ ಒಂದು ವಾರದಿಂದ ಅಂತೂ ಜ್ವರದಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಅವರು. ಇಂದು ಸುಮಾರು ಮಧ್ಯಾಹ್ನದ ಅಷ್ಟೊತ್ತಿಗೆ ಕೊನೆ ಹೆಸರು ಹೇಳಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ ಶ್ವೇತಾ. ಎಸ್, ಮೊದಲ ಕನ್ನಡ ಸಾರಸ್ವತ ಲೋಕಕ್ಕೆ ಮೊದಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಗೌರವವನ್ನ ತಂದುಕೊಟ್ಟವರು ಎಸ್.ಎಲ್. ಭೈರಪ್ಪ ಅವರು. ಕರ್ನಾಟಕದಲ್ಲಿ ಮಾತ್ರ ಚಿರಪರಿಚಿತ ಅಂತಲ್ಲ, ಇಡೀ ಭಾರತದಾದ್ಯಂತ ಚಿರಪರಿಚಿತವಾಗಿರುವಂತಹ ಹೆಸರು ಎಸ್.ಎಲ್. ಭೈರಪ್ಪ ಅವರದು. ಎಸ್.ಎಲ್. ಭೈರಪ್ಪ ಅವರ ನಿಧನ ಐ ಥಿಂಕ್ ಇದು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಯ್ತು. ಖಂಡಿತ ನಿಜವಾಗ್ಲೂ ಭೈರಪ್ಪನವರ ಪ್ರೇಮಿಗಳೆಲ್ಲರಿಗೂ ಅದೊಂದು ಕೊರಗಿದ್ದೇ ಇದೆ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ಲಿಲ್ಲ ಅನ್ನೋದು. ಆದ್ರೆ ಜ್ಞಾನಪೀಠ ಸಿಗ್ಲಿಲ್ಲ ಅನ್ನೋದೊಂದು ಬಿಟ್ರೆ ಅವ್ರಿಗೆ ಇನ್ನೆಲ್ಲಾ ಅಭಿಮಾನ ಇದು ಸಿಕ್ತು ಅಂತಾನೆ ಹೇಳ್ಬೋದು. ಸರಸ್ವತಿ ಸಮ್ಮಾನ್ ಸಿಕ್ಕಿದ್ದೆ ಅದೊಂದು ಜ್ಞಾನಪೀಠಕ್ಕೆ ಸರಿಸಮ ಅನ್ನೋ ಒಂದು, ಯಾಕೆಂದ್ರೆ ನಿಜಕ್ಕೂ ಕನ್ನಡದ ಸರಸ್ವತಿಯ ಪುತ್ರ ಅನ್ನೋ ಒಂದು ಬಿರುದಿಗೆ ಅವರು ಪಾತ್ರರಾಗಿದ್ರು. ಅವರ ಎಲ್ಲ ಕಾದಂಬರಿಗಳು, ಭೀಮಕಾಯದಿಂದ ಮೊದಲ್ಗೊಂಡು ನಾಯಿ ನೆರಳಾಗಿರ್ಬೋದು, ಜಲಪಾತ ಆಗಿರ್ಬೋದು, ಗ್ರಹಣ ಆಗಿರ್ಬೋದು, ಮತ್ತು ಅವರ ಸ್ವಂತ ಆತ್ಮವೃತ್ತ ಅಂತ ಬಿತ್ತಿ ಆಗಿರ್ಬೋದು, ಕನ್ನಡಿಗರು ಅತ್ಯಂತ ಪ್ರೀತಿಯಿಂದ ಅದನ್ನ ಸ್ವಾಗತಿಸಿದ್ರು. ಅತ್ಯಂತ ಅಭಿಮಾನದಿಂದ ಅವರ ಎಲ್ಲಾ ಕಾದಂಬರಿಗಳನ್ನ ಓದ್ತಾ ಬಂದ್ರು. ಆದ್ರೆ ಇನ್ನೊಂದು ವಿಷಯ ಶ್ವೇತಾ, ಕನ್ನಡದ ಕಾದಂಬರಿಗಳಲ್ಲಿ ಅತಿ ಹೆಚ್ಚು ಅನುವಾದ ಆಗಿರೋದು ಭಾರತಾದ್ಯಂತ ಮತ್ತು ಇತರ ವಿದೇಶಿ ಭಾಷೆಗಳಿಗೂ ಅತಿ ಹೆಚ್ಚು ಅನುವಾದ ಆಗಿರೋದು ಸಹಿತ ಎಸ್.ಎಲ್. ಭೈರಪ್ಪನವ್ರದ್ದೇ. ಹಾಗಾಗಿ ಜನಪ್ರಿಯತೆಯ ತುತ್ತ ತುದಿ ಅಂದ್ರೆ ಭೈರಪ್ಪನವರ ಕಾದಂಬರಿ ಬರ್ತಾ ಇದೆ ಅಂದ್ರೆ ಅದೊಂದು, ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕಾಂತಾರ ಬರ್ತಾ ಇದೆ ಅಂದ್ರೆ ಹೇಗೊಂದು ಎಕ್ಸ್ಪೆಕ್ಟೇಷನ್ ಇರತ್ತಲ್ಲ, ಹಾಗೆ ಒಂದು ಅದಕ್ಕಾಗಿ ಕಾಯೋರು ಇರ್ತಾರಲ್ಲ, ಆ ರೀತಿ ಎಸ್.ಎಲ್. ಭೈರಪ್ಪನವರ ಕಾದಂಬರಿ ಬರ್ತಾ ಇದೆ ಅಂದ್ರೆ ಸಾಕು, ಅದೊಂದು ಬಿರುಗಾಳಿ ತರ, ಒಂದು ಹೊಸ ಕಾದಂಬರಿ ಬರ್ತಾ ಇದೆ. ಅದಕ್ಕಾಗಿ ಲಕ್ಷಾಂತರ ಜನ ಕಾಯ್ತಾ ಇದ್ರು, ಯಾವಾಗ ಅದು ಬರುತ್ತೆ, ಯಾವಾಗ ನಾವು ಓದ್ತೀವಿ ಅನ್ನೋ ತರ. ಹಾಗಾಗಿ ಆ ಎಲ್ಲ ಅಭಿಮಾನಿಗಳಿಗೂ ಇದೊಂದು ಬರಸಿಡ್ಲು ಅಂತಾನೆ ಹೇಳ್ಬೋದು. ಅವರಿಗೆ ಪ್ರಶಸ್ತಿಯ ಲೆಕ್ಕದಲ್ಲಿ ನಿಜವಾಗ್ಲೂ ಅದೊಂದು ಕೊರಗಿದೆ. ಅವರಿಗೆ ಎಂದೋ ಜ್ಞಾನಪೀಠ ಪ್ರಶಸ್ತಿ ಬರ್ಬೇಕಿತ್ತು ಅನ್ನೋದೊಂದು ಕೊರಗಿದ್ದೇ ಇದೆ. ಆದ್ರೆ ಆ ಕೊರಗನ್ನ ಮೀರಿ ಬೆಳೆದವರು ಜ್ಞಾನಪೀಠ ಅವ್ರಿಗೆ ಬರ್ದಿದ್ರೇನಂತೆ ಅದಕ್ಕಿಂತ ಹೆಚ್ಚಿನ ಮಟ್ಟದ ಒಂದು ಅಭಿಮಾನ ಅವ್ರಿಗಿದೆ ಅನ್ನೋದನ್ನು ಕನ್ನಡಿಗರು ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಆಯ್ತು. ಯಾಕಂದ್ರೆ ಸರಸ್ವತಿ ಸಮ್ಮಾನ ಸಿಕ್ಕಿದೆ, ಅದಕ್ಕೆ ಸರಿಸಮಾನವಾದದ್ದು ಅನ್ನೋದನ್ನ ಕನ್ನಡಿಗರು ಒಪ್ಕೋಬೇಕಾಯ್ತು ಶ್ವೇತಾ. ಎಸ್, ಥ್ಯಾಂಕ್ ಯು ರಜನಿ, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.